ಭಾರತದ ಸಂವಿಧಾನದ ವಿಧಿ 5 ಪೌರತ್ವಕ್ಕೆ ಸಂಬಂಧಿಸಿದ ಭಾಗ 2ರ ಒಂದು ಪ್ರಮುಖ ವಿಧಿಯಾಗಿದೆ. ಇದು ಸಂವಿಧಾನ ಜಾರಿಗೆ ಬಂದಾಗ ಜನವರಿ 26, 1950 ಭಾರತದ ನಾಗರಿಕರು ಯಾರು ಎಂಬುದನ್ನು ವ್ಯಾಖ್ಯಾನಿಸುತ್ತದೆ. ಸಂವಿಧಾನದ ವಿಧಿ 5ರ ಪ್ರಕಾರ ಸಂವಿಧಾನ ಜಾರಿಗೆ ಬಂದ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಈ ಕೆಳಗಿನ ಯಾವುದಾದರೂ ಒಂದು ಷರತ್ತನ್ನು ಪೂರೈಸಿದರೆ ಆತ ಭಾರತದ ನಾಗರಿಕನಾಗಿರುತ್ತಾನೆ. 1. ಭಾರತದ ಭೂಪ್ರದೇಶದಲ್ಲಿ ಜನಿಸಿದ ವ್ಯಕ್ತಿ. ಭಾರತದ ಭೂಪ್ರದೇಶದಲ್ಲಿ ಜನಿಸಿದ ಯಾವುದೇ ವ್ಯಕ್ತಿಯು ಭಾರತದ ನಾಗರಿಕನಾಗಿರುತ್ತಾನೆ. 2. ಭಾರತದ ಭೂಪ್ರದೇಶದಲ್ಲಿ ಜನಿಸಿದ ಪೋಷಕರ ಮಗು ಆತನ ಪೋಷಕರಲ್ಲಿ ಯಾರಾದರೂ ಒಬ್ಬರು ಭಾರತದ ಭೂಪ್ರದೇಶದಲ್ಲಿ ಜನಿಸಿದ್ದರೆ ಆತ ಭಾರತದ ನಾಗರಿಕನಾಗಿರುತ್ತಾನೆ. 3. ಸಂವಿಧಾನ ಜಾರಿಗೆ ಬರುವ ಮೊದಲು ಕನಿಷ್ಠ 5 ವರ್ಷ ಭಾರತದಲ್ಲಿ ವಾಸವಾಗಿದ್ದ ವ್ಯಕ್ತಿ. ಸಂವಿಧಾನ ಜಾರಿಗೆ ಬರುವ ಮೊದಲು ಅಂದರೆ ಜನವರಿ 26, 1950ರ ಮೊದಲು ಕನಿಷ್ಠ 5 ವರ್ಷಗಳ ಕಾಲ ಭಾರತದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದ ವ್ಯಕ್ತಿ ಕೂಡ ಭಾರತದ ನಾಗರಿಕನಾಗಿರುತ್ತಾನೆ. ಈ ವಿಧಿಯು ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಪೌರತ್ವವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ನಂತರದ ದಿನಗಳಲ್ಲಿ ಪೌರತ್ವವನ್ನು ಪಡೆಯಲು ಅಥವಾ ಕಳೆದುಕೊಳ್ಳಲು ಸಂಸತ್ತು ಕಾನೂನುಗಳನ್ನು ರೂಪಿಸಬಹುದು ಎಂದು ಸಂವಿಧಾನದ ವಿಧಿ 11 ಸ್ಪಷ್ಟಪಡಿಸುತ್ತದೆ. ಆ ಪ್ರಕಾರ ಭಾರತ ಸರ್ಕಾರವು 1955ರ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದಿದೆ.